ಎಲ್ಲರೂ ಕೂಡ ಕಾಯ್ತಿದ್ದಂತ ಕ್ಷಣ ಯಾವಾಗ ರಾಮಲಲ್ಲಾ ಆ ವಿಗ್ರಹದ ಪ್ರತಿಮೆಯ ಮುಖವನ್ನ ನೋಡ್ತೀವಿ ಅಂತ. ಅದರ ಒಂದು ಎಕ್ಸ್ಕ್ಲೂಸಿವ್ ಫೋಟೋ ಲಭ್ಯವಾಗಿದೆ ಟಿವಿ9ಗೆ. ಅಯೋಧ್ಯೆಯ ರಾಮಲಲ್ಲಾ ಮೂರ್ತಿಯ ಎಕ್ಸ್ಕ್ಲೂಸಿವ್ ಫೋಟೋ, ವಿಗ್ರಹದ ಪೂರ್ಣ ದರ್ಶನ. ನಿನ್ನೆವರೆಗೂ ಕೂಡ ಮುಖಕ್ಕೆ ಬಟ್ಟೆಯನ್ನ ವಸ್ತ್ರವನ್ನ ಸುತ್ತಿದ್ದಂತ ಒಂದು ಫೋಟೋನ ಎಲ್ಲರೂ ಕೂಡ ನೋಡ್ತಾ ಇದ್ರು. ಆದ್ರೆ ಅಯೋಧ್ಯೆಯ ರಾಮಲಲ್ಲಾನ ಎಕ್ಸ್ಕ್ಲೂಸಿವ್ ಫೋಟೋ, ರಾಮ ಭಕ್ತರಲ್ಲಿ ಭಕ್ತಿ ಭಾವ ಮೂಡಿಸುವಂತ ಫೋಟೋ ಲಭ್ಯವಾಗಿದೆ. ಆ ಒಂದು ಕ್ಷಣಕ್ಕೂ ಎಲ್ಲರೂ ಕೂಡ ಕಾಯ್ತಾ ಇದ್ರು, ಹೇಗಿರುತ್ತೆ ಆ ವದನ, ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಒಂದು ಕಾತರತೆ ಇತ್ತು ಎಲ್ರಿಗೂ ಕೂಡ. ಆ ಒಂದು ಫೋಟೋ, ಎಕ್ಸ್ಕ್ಲೂಸಿವ್ ಫೋಟೋ ಈಗ ರಿವೀಲ್ ಆಗಿದೆ. ಸೊ ರಾಮ ಭಕ್ತರಲ್ಲಿ ಭಕ್ತಿ ಭಾವ ಮೂಡಿಸುವಂತ ಫೋಟೋ ಈಗ ಲಭ್ಯವಾಗಿರೋದು. ಬಾಲರಾಮನ ಮುಖದಲ್ಲಿ ಅದ್ಭುತ ತೇಜಸ್ಸು, ದೈವ ಕಳೆ ಇದೆ. ಅಯೋಧ್ಯೆಯಲ್ಲಿ ಮಂದಸ್ಮಿತನಾಗಿರುವಂತಹ ಬಾಲರಾಮ, ಆದಿಶಕ್ತಿ ದೇವಿ ಕೈಯಲ್ಲಿ ಬಾಣ, ಸ್ವಸ್ತಿಕ್ ಮುದ್ರೆ, ಜ್ಞಾನ ಮುದ್ರೆ, ಹಾಗೇನೆ ಶೇಷನಾಗ, ಹನುಮ, ಶಂಖಚಕ್ರ, ಕಮಲದ ಹೂವು, ಕೊರಳಿನಲ್ಲಿ ಆಭರಣದ ವಿಗ್ರಹ ಇರೋದು. ನೀವೀಗ ನೋಡ್ತಾ ಇದ್ರ ಎಕ್ಸ್ಕ್ಲೂಸಿವ್ ಫೋಟೋವನ್ನ ನಮ್ಮ ಕರ್ನಾಟಕದ ಹೆಮ್ಮೆಯ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಕೆತ್ತನೆ ಮಾಡಿರುವಂಥ ಈ ಫೋಟೋವನ್ನು, ಎಕ್ಸ್ಕ್ಲೂಸಿವ್ ಫೋಟೋವನ್ನು ನೀವು ನೋಡ್ತಾ ಇದ್ದೀರಾ. ಯಾಕಂದರೆ ಟ್ರಸ್ಟ್ನವರಿಗೆ ಅವರು ಕೊಟ್ಟಂಥ ಎಕ್ಸ್ಪ್ಲನೇಷನ್ ಜೊತೆಗೆ ಆ ಮುಖದಲ್ಲಿದ್ದಂಥ ಮಂದಸ್ಮಿತ ಇದೆಲ್ಲವೂ ಕೂಡ ಭಾಳ ಇಷ್ಟ ಆಗಿತ್ತು. ಸೊ ಈಗ ಅರುಣ್ ಯೋಗಿರಾಜ್ ಅವರು ಕೆತ್ತಿರುವಂಥ ಈ ಒಂದು ಪ್ರತಿಮೆಯ ಎಕ್ಸ್ಕ್ಲೂಸಿವ್ ಫೋಟೋನ ನೀವೀಗ ನೋಡ್ತಾ ಇದ್ದೀರಾ. ಸೊ ಅಯೋಧ್ಯೆಯಲ್ಲಿ ಮಂದಸ್ಮಿತನಾಗಿರುವಂಥ ಬಾಲರಾಮ, ಸೊ ಅದರ ವಿಶೇಷತೆಯನ್ನು ಕೂಡ ನಿಮಗೆ ವಿವರಿಸಿ ನಾವು ತಿಳಿಸ್ತಾ ಇದ್ದೀವಿ. ಆದಿಶಕ್ತಿ ದೇವಿ, ಶೇಷನಾಗ, ಹಾಗೇನೆ ಶಂಖ, ಓಂಕಾರ, ಸ್ವಸ್ತಿಕ್ ಮುದ್ರೆ, ಇನ್ನು ಈ ಕೊರಳಿನಲ್ಲಿ ಆಭರಣ ಪ್ರತಿಯೊಂದನ್ನು ಕೂಡ ಬಹಳ ನಾಜೂಕಿನಿಂದ ಭಕ್ತಿಯಿಂದ ಕೆತ್ತಲಾಗಿದೆ. ಜ್ಞಾನ ಮುದ್ರೆ, ಅಂಗವಸ್ತ್ರ, ಹಾಗೇನೆ ಹನುಮ, ಕಮಲದ ಹೂವು, ಪಾದದ ಬಳಿ ಕಮಲದ ಹೂವು, ಇದೆಲ್ಲವನ್ನು ಕೂಡ ನಿಮಗೆ ಆ ವಿಗ್ರಹದ ಪ್ರತಿಮೆಯ ವಿಶೇಷತೆ ಏನು ಅನ್ನೋದನ್ನು ಪ್ರತಿಯೊಂದು ಡೀಟೇಲನ್ನು ಕೂಡ ನಿಮಗೆ ನೀಡ್ತಾ ಇದ್ದೀವಿ. ಸೊ ಮತ್ತೊಂದು ಕಡೆ ನೀವು ಗಮನಿಸ್ಬೋದು, ಈಗ ಮುಖಕ್ಕೆ ವಸ್ತ್ರವನ್ನು ಸುತ್ತಿದಂಥ ಒಂದು ಪ್ರತಿಮೆಯನ್ನು ನಿನ್ನೆ ನೀವು ನೋಡಿದ್ರಿ. ಆದರೆ ಈಗ ವಸ್ತ್ರವನ್ನು ತೆಗೆದ ನಂತರ ಹೇಗೆ ಬಾಲರಾಮನ ತೇಜಸ್ಸಿದೆ, ಆ ಮುಖಾರವಿಂದದಲ್ಲಿರುವಂಥ ಒಂದು ತೇಜಸ್ಸನ್ನು ನೀವು ಗಮನಿಸ್ಬೋದು. ಸೊ ನಾವು ಈಗಾಗಲೇ ತಿಳಿಸ್ತಾ ಹಾಗೆ ಇನ್ನು 3 ಜನ ಶಿಲ್ಪಿಗಳು ಆಲ್ಮೋಸ್ಟ್ ಫೈನಲೈಸ್ ಆಗಿದ್ರು. ಅದರಲ್ಲಿ ಅರುಣ್ ಯೋಗಿರಾಜ್ ಅವರ ಕೆತ್ತನೆ ಏನಿದೆ ಅದರಲ್ಲಿ ಒಂದು ಜೀವಂತಿಕೆ ಇತ್ತು. ಜೊತೆಗೆ ಅವ್ರು ಕೊಟ್ಟಂಥ ಒಂದಷ್ಟು ವಿವರಣೆ ಇದೆಲ್ಲವೂ ಕೂಡ ಟ್ರಸ್ಟ್ನವರಿಗೆ ಭಾಳ ಇಷ್ಟ ಆಗಿತ್ತು. ಜೊತೆಗೆ ಆಗಲೇ ಅರುಣ್ ಯೋಗಿರಾಜ್ ಟಿವಿ9 ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡ್ತಾ ಒಂದಷ್ಟು ವಿಚಾರಗಳನ್ನು ತಿಳಿಸ್ತಾ ಇದ್ರು. ಅದು 5 ವರ್ಷದ ಬಾಲಕನ ಹಾಗೂ ಇರಬೇಕು, ಅದೇ ರೀತಿಯಾಗಿ ಕಂಪ್ಲೀಟ್ ಆಗಿ ಒಬ್ಬ ಮಗು ಅಂತಲೂ ಕೂಡ ಅನಿಸಬಾರ್ದು, ಶ್ರೀರಾಮನ ಹಾಗೆ ಒಂದು ತೇಜಸ್ಸಿರಬೇಕು ಅಂತ ಒಂದು ಚಾಲೆಂಜ್ ಇತ್ತು ನನಗೆ ಅಂತ. ಸೊ ಅದನ್ನು ನಾನು ಕೆತ್ತಿದೆ ಅನ್ನೋದಕ್ಕಿಂತ ದೇವರೇ ಅದನ್ನು ನನ್ನ ಕೈಯಲ್ಲಿ ಮಾಡಿಸ್ಕೊಂಡ್ರು ಅನ್ನೋ ಅರ್ಥದಲ್ಲಿ ಅವ್ರು ಹೇಳ್ತಾ ಇದ್ರು. ಸದ್ಯ ಈಗ ಅಯೋಧ್ಯೆಯಿಂದ ನನ್ನ ಕಲೆಗ ಪ್ರಮೋದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ. ಪ್ರಮೋದ್, ಈ ಒಂದು ಮೊಮೆಂಟ್ಗೋಸ್ಕರ, ಈ ಒಂದು ಕ್ಷಣಕ್ಕೋಸ್ಕರ ಎಲ್ಲರೂ ಕೂಡ ಕಾಯ್ತಾ ಇದ್ರು. ರಾಮಲಲ್ಲನ ಆ ಮುಖಾರವಿಂದ ಹೇಗಿರುತ್ತೆ, ಆ ತೇಜಸ್ಸು ಹೇಗಿರುತ್ತೆ, ಅದನ್ನು ನಾವು ಕಣ್ತುಂಬಿಕೊಳ್ಬೇಕು ಅಂತ. ಸೊ ಫೈನಲಿ ಆ ಫೋಟೋ ಲಭ್ಯವಾಗಿದೆ. ಸೊ ಏನೆಲ್ಲ ವಿಶೇಷತೆ ಇದೆ, ಜೊತೆಗೆ ಆ ಫೋಟೋ ದೇಶದ ಜನತೆ ನೋಡಿದಂಥ ಕ್ಷಣ ಹೇಗಿದೆ ಅಂತ, ಜೊತೆಗೆ ಅಯೋಧ್ಯೆಯಲ್ಲಿ ಕೂಡ ಸಹಜವಾಗಿ ಈಗಾಗಲೇ ಈ ಒಂದು ಚಿತ್ರಣವನ್ನು ನೋಡೋದಕ್ಕೆ ಸಾಕಷ್ಟು ಮಂದಿ, ಕೋಟ್ಯಾಂತರ ಮಂದಿ ಕಾಯ್ತಾ ಇದ್ರು ತಪ್ಪಾಗಲ್ಲ ಅವಿನಾಶ್. ಆದರೆ ಈ ಒಂದು ಮೂರ್ತಿ ಹೇಗಿರಬೇಕು, ಮೂರ್ತಿಯನ್ನು ನೋಡಿದ ತಕ್ಷಣ ಯಾವ ರೀತಿ ಭಾವನೆಗಳು ಬರಬೇಕು, ಆ ಭಕ್ತಿ ಬರಬೇಕು, ಅದಕ್ಕೆ ಮೊದಲೇ ಒಂದು ನಿರ್ಧಾರವನ್ನು ಮಾಡಲಾಗಿತ್ತು. ಶ್ರೀರಾಮ ಮಂದಿರ ಟ್ರಸ್ಟ್ನವರು ರಾಮ ಹೇಗಿರಬೇಕು ಅನ್ನುವಂಥ ಪರಿಕಲ್ಪನೆಯನ್ನು ಮುಂದಿಟ್ಕೊಂಡೇ ಈ ಒಂದು ವಿಗ್ರಹವನ್ನು ಕೆತ್ತೋದಕ್ಕೆ ಎಲ್ಲ ಶಿಲ್ಪಿಗಳಿಗೂ ಸೂಚನೆ ಕೊಟ್ಟಿದ್ರು. ಈಗ ನಮ್ಮ ಅರುಣ್ ಯೋಗಿರಾಜ್ ಅವರು ಕೆತ್ತಿರುವಂಥ ಮೂರ್ತಿ ಅಂತಿಮವಾಗಿ ಪ್ರತಿಷ್ಠಾಪನೆ ಆಗ್ತಾ ಇದೆ. ಇದ್ರ ಜೊತೆಗೆ ಇನ್ನಿತರ ಶಿಲ್ಪಿಗಳು ಯಾರಿದ್ರು ಅವರ ಮೂರ್ತಿ ಕೆತ್ತನೆ ಸಂದರ್ಭದಲ್ಲೂ ಕೂಡ ರಾಮ ಮಂದಿರದ ಟ್ರಸ್ಟ್ನ ಪದಾಧಿಕಾರಿಗಳಿರ್ಬೋದು, ಮುಖ್ಯಸ್ಥರಿರ್ಬೋದು ಹೇಳಿದ್ದು ಒಂದೇ ಮಾತು, ರಾಮ ಅಂದರೆ ಇದು ಸಂಪೂರ್ಣ ರಾಮನ ಎಲ್ಲ ಗುಣಗಳನ್ನು ಆ ಒಂದು ಮೂರ್ತಿಯಲ್ಲಿ ಕೆತ್ತಿರಬೇಕು. ಅದರಲ್ಲೂ ರಾಮ ಜನ್ಮಭೂಮಿಯಲ್ಲಿ ಪ್ರತಿಷ್ಠಾಪನೆ ಆಗ್ತಾ ಇರುವಂಥದ್ದು ಬಾಲರಾಮನ ವಿಗ್ರಹ. ಬಾಲರಾಮ ಹೇಗಿರಬೇಕು ಅಂದರೆ ಆತ 5 ವರ್ಷದ ಬಾಲಕನಂತೆ ಕಾಣಿಸ್ಬೇಕು, ಆದರೆ ಸಂಪೂರ್ಣ ರಾಮನ ಮುಖಕಳೆ ಕೂಡ ಅದರಲ್ಲಿರಬೇಕು, ಮಂದಸ್ಮಿತನಾಗಿರಬೇಕು, ಹಸನ್ಮುಖಿ ಆಗಿರಬೇಕು ಅನ್ನುವಂಥ ಮೊದಲೇ ಕೊಟ್ಟಂಥ ಒಂದು ಸೂಚನೆಯನ್ನು ಕೂಡ ಶಿಲ್ಪಿಗಳಿಗೆ ಕೊಡಲಾಗಿತ್ತು. ಇದರ ಜೊತೆಗೆ ಮತ್ತೊಂದು ವಿಶೇಷ ಅಂದರೆ ರಾಮ ಬಹುಶಃ ಕೂತಿರುವಂಥ ರಾಮನ ಮಾಡ್ತಾರೆ ಅನ್ನುವಂಥ ಒಂದು ಮಾಹಿತಿ ಕೂಡ ಆಯಿತು. ರಾಮ ಹೇಗಿರ್ತಾನೆ, ಯಾವ ಥರ ಇರ್ತಾನೆ, ಇದೆಲ್ಲವೂ ಕೂಡ ವಿಶೇಷಣಗಳನ್ನು ಮೊದಲೇ ಅನೇಕರು ಚರ್ಚೆ ಮಾಡಿದರು, ಕೆಲವರು ಈ ಥರ ಇರಬಹುದು ಅಂತ ಊಹಿಸಿದ್ರು. ಆದರೆ ಅಂತಿಮವಾಗಿ ಈಗ ರಾಮನ ಮೂರ್ತಿಯ ದರ್ಶನ ಮಾಡುವಂಥ ಸಮಯ ಬಂದಿದೆ. ಈಗ ರಾಮನ ಮೂರ್ತಿಯ ಮುಖ ಈಗ ಎಲ್ರಿಗೂ ಕೂಡ ನೋಡ್ಬೋದು, ಆ ದರ್ಶನ ಮಾಡ್ಬೋದು. ಈ ರಾಮನ ಮುಖವನ್ನು ನಾವು ಇನ್ನು ನೋಡ್ತಾ ಇದ್ದೀವಿ, ಇದರಲ್ಲಿ ಆ ದೈವಿ ಕಳೆ ಅಥವಾ ದೈವ ಕಳೆ ಇದೆ, ಅದನ್ನು ತುಂಬುವಂಥ ಪರಿಪೂರ್ಣ ಲಕ್ಷಣಗಳಿರುತ್ತೆ. ಜೊತೆಗೆ ಪುರಾಣಗಳಲ್ಲೂ ಶಾಸ್ತ್ರಗಳಲ್ಲೂ ಕೂಡ ರಾಮ ಹೇಗಿದ್ದ, ಆತನ ಕಣ್ಣುಗಳು ಹೇಗಿತ್ತು, ಆತನ ಹಣೆ ಹೇಗಿತ್ತು, ಆತನ ಮೂಗು ಹೇಗಿತ್ತು, ಆತನ ಮುಖಾರವಿಂದ ಹೇಗಿತ್ತು, ಆತನ ಕಿವಿ ಯಾವ ಥರ ಇತ್ತು, ಇದೆಲ್ಲದರ ವಿವರಣೆ ಇದೆ. ಅದೆಲ್ಲದರ ಉಲ್ಲೇಖವನ್ನು ಈ ಒಂದು ಮೂರ್ತಿಯನ್ನು ಅಥವಾ
ಈ ಒಂದು ಶಿಲ್ಪವನ್ನು ಕೆತ್ತುವಂಥ ಸಂದರ್ಭದಲ್ಲಿ ಸೂಚನೆ ನೀಡಲಾಗಿತ್ತು ಅನ್ನುವಂಥ ಮೊದಲೇ ಒಂದು ಮಾಹಿತಿ ಕೂಡ ಇದೆ. ಇನ್ನು ರಾಮನ ಹಣೆ ತುಂಬ ಅಗಲವಾಗಿತ್ತು, ಆತನ ಕಣ್ಣುಗಳು ಅಷ್ಟು ತೇಜಸ್ಪೂರ್ಣವಾಗಿತ್ತು, ಮತ್ತು ಆತನ ಮುಖ ಸಂಪೂರ್ಣ ಚಂದ್ರನಾಕೃತಿಯಲ್ಲಿ ಚಂದ್ರನಂತೆ ಹೊಳಪು ಮತ್ತು ಆ ದಿವ್ಯ ತೇಜಸ್ಸಿತ್ತು ಅನ್ನುವಂಥದ್ದು ನಮಗೆ ತುಳಸಿದಾಸರ ರಾಮಚರಿತ ಮಾನಸದಲ್ಲೂ ಕೂಡ ಉಲ್ಲೇಖ ಆಗುತ್ತೆ. ಹೀಗೆ ಅದೆಲ್ಲವನ್ನೂ ಕೂಡ ಈಗ ಮೊದಲೇ ಹೇಳಿ ಅದೆಲ್ಲವನ್ನೂ ಕೂಡ ಉಲ್ಲೇಖಿಸಿ ಈಗ ಈ ಶಿಲ್ಪವನ್ನು ಕೆತ್ತಲಾಗಿದೆ ಅನ್ನುವಂಥ ಒಂದು ಮಾಹಿತಿ ಕೂಡ ಇದೆ. ಇದರ ಜೊತೆಗೆ ಈ ಒಂದು ಮೂರ್ತಿಯ ವಿಶೇಷತೆಗಳನ್ನು ನೋಡ್ತಾ ಇದ್ದರೆ ರಾಮ ಬಾಲಕನಾಗಿರಬೇಕು, ಅದೇ ರೀತಿ ಪ್ರೌಢಾವಸ್ಥೆಯ ರಾಮನ ಲಕ್ಷಣಗಳು ಕೂಡ ಇರಬೇಕು ಅನ್ನುವಂಥದ್ದು ಇದಿಲ್ಲ. ಅದು ನಿಜಕ್ಕೂ ಯಾವುದೇ ಶಿಲ್ಪಿಗಾದರೂ ಕೂಡ ಒಂದು ಸವಾಲಿನ ವಿಚಾರ. ಯಾಕೆಂದರೆ ಅಷ್ಟು ಸುಲಭವಾಗಿ ರಾಮನನ್ನು ಅಥವಾ ಅಂಥ ಒಂದು ಲಕ್ಷಣಗಳುಳ್ಳ ಒಂದು ರಾಮನ ವಿಗ್ರಹವನ್ನು ಮಾಡೋದು ಸುಲಭ ಅಲ್ಲ. ಈ ಕಾರಣಕ್ಕೋಸ್ಕರ ಯೋಗಿ ಅರುಣ್ ರಾಜ್ ಅವರು ಕೆತ್ತಿರುವಂಥ ಈ ಶಿಲ್ಪ ಏನಿದೆ, ಈಗ ಕೋಟ್ಯಾಂತರ ಜನ ಕೇವಲ ಈ ಒಂದು ತಲೆಮಾರಲ್ಲ, ಮುಂದಿನ ಪೀಳಿಗೆಗೆ ತಲೆಮಾರಿಗೆ ಶತಮಾನಗಳಿಗೆ ಈ ಒಂದು ರಾಮನ ದರ್ಶನ ಆಗುತ್ತೆ. ಬಹುಶಃ ಕನ್ನಡಿಗರ ಪುಣ್ಯ ಕೂಡ ಹೌದು, ಅರುಣ್ ಯೋಗಿರಾಜ್ ಅವರ ಸೌಭಾಗ್ಯ ಕೂಡ ಹೌದು. ಇಂಥ ಒಂದು ಸನ್ನಿವೇಶ ಇದೆ. ಅಂತಿಮವಾಗಿ ಬಂದಿದೆ, ಈಗ ಮೂರ್ತಿ ವಿಗ್ರಹ ಬಂದಿದೆ. ವಿಗ್ರಹಕ್ಕೆ ಚೈತನ್ಯ ನೀಡುವಂಥ ಕೆಲಸ ಕೆಲವೇ ದಿನಗಳಲ್ಲಾಗತ್ತೆ. ಅದು ಪ್ರಾಣ ಪ್ರತಿಷ್ಠಾಪನೆ ಮೂಲಕ ಆಗುತ್ತೆ. ಅವಿನಾಶ್, ಪ್ರಮೋದ್, ಇಲ್ಲಿ ನಾವು ಈ ಕರ್ನಾಟಕದ ಕನೆಕ್ಷನ್ ಅನ್ನ ನೋಡ್ತಾ ಇದ್ದೀವಿ. ಇವತ್ತು ಈ ಮಂತ್ರಾಕ್ಷತೆ ಮತ್ತು ಆಮಂತ್ರಣ ಪತ್ರಿಕೆಯನ್ನು ಕೊಡುವಂತಹ ಸಂದರ್ಭದಲ್ಲಿ ಆ ಒಂದು ಲೋಗೋ ಕೂಡ ಕಲಬುರಗಿಯ ಡಿಸೈನರ್ ಮಾಡಿರುವಂಥದ್ದು. ಇನ್ನೊಂದು ಕಡೆ ಈ ಮೂರ್ತಿ ವಿಚಾರದಲ್ಲೂ ಕೂಡ ನಾವು ನೋಡ್ತಾ ಇದ್ದೀವಿ, ನಮ್ಮ ಕರ್ನಾಟಕಕ್ಕೆ ಆ ಒಂದು ಲಿಂಕ್ ಇದ್ದೇ ಇದೆ. ಸೊ ಇದೆಷ್ಟು ವಿಶೇಷ ಅಂತ ಹೇಳಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಅಯೋಧ್ಯೆಯಲ್ಲಿ ಕರ್ನಾಟಕದ ಛಾಪು ಇದ್ದೇ ಇದೆ ಅನ್ನೋದು. ಅವಿನಾಶ್, ಕರ್ನಾಟಕ ಮತ್ತು ಅಯೋಧ್ಯೆ ಸಂಬಂಧ ಈಗಲ್ಲ, ತ್ರೇತಾಯುಗದಿಂದಲೂ ಕೂಡ ಕರ್ನಾಟಕ ಮತ್ತು ಅಯೋಧ್ಯೆಯ ಸಂಬಂಧ ಇದೆ. ಅನೇಕ ಘಟನೆಗಳು ಕರ್ನಾಟಕದಲ್ಲೇ ಇದೆ. ರಾಮ ಅನೇಕ ದಿನಗಳನ್ನ ಕರ್ನಾಟಕದಲ್ಲೇ ಕಳೆದಿದ್ದ ಅನ್ನುವಂಥ ಉಲ್ಲೇಖಗಳಿದೆ. ರಾಮನ ಬಂಟ ಹನುಮಂತ ನಮ್ಮ ಕರ್ನಾಟಕದವನೇ. ಇನ್ನು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡಬೇಕಾದ್ರೆ ಕರ್ನಾಟಕದವ್ರನ್ನ ಕನ್ನಡಿಗರ ಕೊಡುಗೆ ಹೇಗಿಲ್ದೇ ಇರೋದಕ್ಕೆ ಸಾಧ್ಯ? ಹೀಗಾಗಿ ರಾಮ ಮಂದಿರ ನಿರ್ಮಾಣದ ಉಸ್ತುವಾರಿ ಆ ಜವಾಬ್ದಾರಿಯನ್ನು ಯಾರು ಹೊತ್ಕೊಂಡಿದ್ದಾರೆ, ಗೋಪಾಲ್ಜಿ ಅವರೇ ಕರ್ನಾಟಕದವರು. ಅವರ ನೇತೃತ್ವದಲ್ಲೇ ಸಂಪೂರ್ಣವಾದಂಥ ರಾಮ ನಿರ್ಮಾಣದ ಅಥವಾ ರಾಮ ಮಂದಿರದ ನಿರ್ಮಾಣವನ್ನು ಮಾಡಲಾಗಿದೆ. ಅಫ್ಕೋರ್ಸ್ ಚಂಪಕ್ ರಾಯ್ ಅವರು ಇದ್ದಾರೆ. ಚಂಪಕ್ ರಾಯ್ ಅವ್ರ ಜೊತೆಗೆ ಗೋಪಾಲ್ಜಿ ಏನಿದ್ದಾರೆ ಅವರು ಕೂಡ ಸಂಪೂರ್ಣ ಜವಾಬ್ದಾರಿ ಹೊತ್ತಂಥವ್ರು. ಈ ನಿರ್ಮಾಣದ ಪ್ರತಿ ಹಂತದಲ್ಲಿ ಅದರ ಫೌಂಡೇಶನ್ಸ್ ಹೇಗಿರಬೇಕು, ಅದರ ಡಿಸೈನ್ಸ್ಗಳು ಹೇಗಿರಬೇಕು, ನಿರ್ಮಾಣದ ತಯಾರಿಗಳು ಯಾವ ರೀತಿ ಆಗಬೇಕು, ಜೊತೆಗೆ ಅದಕ್ಕೆ ಬೇಕಾದಂಥ ಕಲ್ಲುಗಳಿರ್ಬೋದು, ಬಂಡೆಗಳಿರ್ಬೋದು, ವಿಗ್ರಹ ಇರ್ಬೋದು, ಶಿಲ್ಪಿಗಳ ಆಯ್ಕೆಗಳಿರ್ಬೋದು, ಡಿಸೈನ್ನ ಆಯ್ಕೆ ಇರ್ಬೋದು, ಎಲೆಕ್ಟ್ರಿಕಲ್ ಆಯ್ಕೆ ಇರ್ಬೋದು, ಅದರ ಜೊತೆಗೆ ಒಳಗಿನ ಅಲಂಕಾರಗಳಿರ್ಬೋದು, ಇದೆಲ್ಲವನ್ನೂ ಕೂಡ ಗೋಪಾಲ್ಜಿ ಅವರ ನೇತೃತ್ವದಲ್ಲಾಗಿದೆ. ಇದರ ಜೊತೆಗೆ ಕರ್ನಾಟಕದ ಅನೇಕ ಉದ್ಯಮಿಗಳು ಕೂಡ ಈ ಒಂದು ಮಂದಿರ ನಿರ್ಮಾಣದಲ್ಲಿ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಮುನಿರಾಜ್ ಇರ್ಬೋದು, ಮಹೇಶ್ ರೆಡ್ಡಿ ಇರ್ಬೋದು, ಪೃಥ್ವಿ ಇರ್ಬೋದು, ಧನರಾಜ್ ಇರ್ಬೋದು, ಇವರೆಲ್ಲರೂ ಕೂಡ ರಾಮ ಮಂದಿರದ ನಿರ್ಮಾಣದ ಬೇಸ್ಮೆಂಟ್ ಏನಿದೆ, ತಳಪಾಯ ಏನಿದೆ, ಅದರ ನಿರ್ಮಾಣದಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಇನ್ನು ರಾಮ ಮಂದಿರಕ್ಕೆ ಗ್ರನೇಟ್ ಏನಿರ್ಬೋದು, ಮೆಟ್ಲುಗಳಿರ್ಬೋದು, ಒಳಗಡೆ ಇರುವಂಥ ಶಿಲ್ಪಗಳೇನಿರ್ಬೋದು, ಅದೆಲ್ಲವೂ ಕೂಡ ಕೆತ್ತಿರುವಂಥದ್ದು ಅಥವಾ ನೀಡಿರುವಂಥದ್ದು ಕೂಡ ಕರ್ನಾಟಕದವರೇ. ಅದರ ಜೊತೆಗೆ ಶಿಲ್ಪಿಗಳು ಕೂಡ ಕರ್ನಾಟಕದವರೇ. ಹೀಗಾಗಿ ಕರ್ನಾಟಕದ ಕೊಡುಗೆ ಸಾಕಷ್ಟಿದೆ. ಇದಕ್ಕೆ ಕಳಶ ಇಟ್ಟಿರುವಂತೆ ಅರುಣ್ ಯೋಗಿರಾಜ್ ಅವರು ಕೆತ್ತಿರುವಂಥ ರಾಮನ ವಿಗ್ರಹ ಏನಿದೆ, ಅದು ಇನ್ನಷ್ಟು ವಿಶೇಷವಾದಂಥ ಮೆರುಗನ್ನ, ಒಂದು ಕೀರ್ತಿಯನ್ನು ಕೂಡ ಕನ್ನಡಿಗರಿಗೆ ತಂದುಕೊಡ್ತಾ ಇದೆ. ಅವಿನಾಶ್, ಧನ್ಯವಾದ ಪ್ರಮೋದ್.